ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಸೆಂಬರ್ 30, 2024ರಂದು ಭಾರತದ ಮೊದಲನೇ ಗ್ಲಾಸ್ ಬ್ರಿಡ್ಜ್ನ ಉದ್ಘಾಟನೆ ಮಾಡಲಾಗಿತ್ತು. ಈ ಗ್ಲಾಸ್ ಬ್ರಿಡ್ಜ್ ಇರೋದು ಭಾರತದ ಕನ್ಯಾಕುಮಾರಿನಲ್ಲಿ. ಹಾಗೆ ಈ ಬ್ರಿಡ್ಜ್ ಅಲ್ಲಿನ ಟೂರಿಸ್ಟ್ ಅಟ್ರಾಕ್ಷನ್ಸ್ ಆಗಿರೋ ವಿವೇಕಾನಂದ ರಾಕ್ ಮೆಮೋರಿಯಲ್ ಮತ್ತು ತಿರುವಲ್ಲೂರ್ ಸ್ಟ್ಯಾಚ್ಯೂನ ಕನೆಕ್ಟ್ ಮಾಡುತ್ತೆ. ಈ ಗ್ಲಾಸ್ ಬ್ರಿಡ್ಜ್ನ ಕಟ್ಟೋದಕ್ಕೆ ಸುಮಾರು 37 ಕೋಟಿ ಖರ್ಚಾಗಿದೆ. ಈ ಬ್ರಿಡ್ಜ್ ಸುಮಾರು 77 ಮೀಟರ್ ಉದ್ದ ಇದ್ದು 10 ಮೀಟರ್ ಅಗಲವಿದೆ. ಈ ಬ್ರಿಡ್ಜ್ ಮೇಲೆ ನಡೆಯುವಾಗ ಪ್ರವಾಸಿಗರಿಗೆ ಇದು ರೋಮಾಂಚನ ಉಂಟು ಮಾಡುತ್ತೆ. ಇನ್ನು ಈ ಬ್ರಿಡ್ಜ್ನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 9ರವರೆಗೂ. ಹೇಳಿ ಕೇಳಿ ಕನ್ಯಾಕುಮಾರಿ ಸನ್ರೈಸ್ ಮತ್ತು ಸನ್ಸೆಟ್ ವ್ಯೂಗೆ ತುಂಬಾ ಫೇಮಸ್. ಅದರಲ್ಲೂ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಸನ್ಸೆಟ್ನ ನೋಡೋದಂದ್ರೆ ಪ್ರವಾಸಿಗರಿಗೆ ಇನ್ನೂ ಖುಷಿ ಕೊಡುತ್ತೆ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.